ಇವತ್ತಿನಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಇಂದಿನಿಂದ ಡಿಸೆಂಬರ್ 30ರವರೆಗೆ 10 ದಿನಗಳ ಕಾಲ ಅಧಿವೇಶನ ನಡೆಯೋದು. ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ಈ ಅಧಿವೇಶನ ಆಫ್ಕೋರ್ಸ್ ಮಹತ್ವವನ್ನ ಪಡ್ಕೊಂಡಿದೆ. ಈಗ ಆಲ್ರೆಡಿ ಸಾವರ್ಕರ್ ಫೋಟೋ ವಿವಾದ ಭುಗಿಲೇಳುವಂತ ಚಾನ್ಸಸ್ ಇದೆ. ಅದರ ಜೊತೆಯಲ್ಲಿ ಬಿಜೆಪಿ ಪಕ್ಷದಲ್ಲೇ ತುಂಬಾ ಜನಕ್ಕೆ ತಮ್ಮನ್ನ ಸಚಿವರನ್ನಾಗಿ ಮಾಡಲಿಲ್ಲ, ಸಚಿವರಾಗೇ ನಾವು ಅಧಿವೇಶನಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಅವರೆಲ್ಲ ಬರುವ ಚಾನ್ಸಸ್ ಕಡಿಮೆ ಇದೆ, ಗೈರಾಗುವಂತ ಸಾಧ್ಯತೆಗಳೇ ಮ್ಯಾಕ್ಸಿಮಮ್ ಇದೆ. ಇನ್ನೊಂದು ಕಡೆ ಎಂಇಎಸ್ ಪುಂಡಾಟ, ಪ್ರತಿಭಟನೆಗಳ ಕಾವು. ಮೊದಲ ದಿನವೇ ಅಧಿವೇಶನ ಕಾವಿರುತ್ತಾ ಅನ್ನೋದು ನೋಡ್ಬೇಕಾಗತ್ತೆ. ಒಂದ್ ಕಡೆ ಸದನದ ಒಳಗೆ ವಿಪಕ್ಷಗಳು ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡಕ್ಕೆ ತಯಾರಿಯನ್ನ ಮಾಡ್ಕೊಂಡಿರೋದು. ಹೊರಗಡೆನೂ ಎಂಇಎಸ್ ಪುಂಡಾಟ, ಜೊತೆಗೆ ಪ್ರತಿಭಟನೆಯ ಕಾವು. ಒಟ್ಟಿನಲ್ಲಿ ಸದನದ ಒಳಗೆ ಹೊರಗೆ ಕಾವೇರುವಂತ ಸಾಧ್ಯತೆ ಮ್ಯಾಕ್ಸಿಮಮ್ ಇದೆ. ಈಗ ಬೆಳಗಾವಿಯಲ್ಲಿ ಅಧಿವೇಶನ ಪ್ರತಿ ಬಾರಿ ನಡೆಯುತ್ತೆ ಅಂದ್ರೆ ಎಂಇಎಸ್ ಪದೇ ಪದೇ ಕಿರಿಕ್ ಮಾಡ್ತಲೇ ಇರುತ್ತೆ. ಗಡಿ ವಿವಾದ ಆ ಟೈಮ್ನಲ್ಲೇ ತಾರಕಕ್ಕೇರೋದು. ಇನ್ಫ್ಯಾಕ್ಟ್ ಬೆಳಗಾವಿಯಲ್ಲಿ ಪ್ರತಿ ಬಾರಿ ಅಧಿವೇಶನ ನಡೆಸಿ ಗಡಿ ವಿಷಯವಾಗಿ ಮತ್ತೆ ಬೆಳಗಾವಿ ನಮ್ಮದೇ ಅಂತ ಒಂದು ಸಂದೇಶ ಸಾರೋದಕ್ಕೋಸ್ಕರನೇ ಅಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಟಿಸಿರೋದು. ಅದರ ಜೊತೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳೇನು, ಜನರ ಬವಣೆಗಳೇನು, ಸೊ ಅದನ್ನ ಚರ್ಚೆ ಮಾಡೋಕ್ಕೋಸ್ಕರನೇ ಕೋಟಿ ಕೋಟಿ ಸುರಿದು ಸುವರ್ಣಸೌಧವನ್ನ ಕಟ್ಟಿಸಿರೋದು. ಆದ್ರೆ ಆ ಉದ್ದೇಶ ಈಡೇರುತ್ತಾ ಅನ್ನೋದು ಈಗಿರುವಂತ ಪ್ರಶ್ನೆ. ಯಾಕಂದ್ರೆ ತುಂಬಾ ವಿಷಯಗಳ ಮೇಲೆ ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಂಡಿವೆ. ಆಲ್ರೆಡಿ ಈಗ ಸಾವರ್ಕರ್ ಫೋಟೋ ವಿಷಯ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್, ಹಾಗೇನೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಇಬ್ರು ಕೂಡ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ. ಇಬ್ಬರಿಂದಾನು ಮಾಹಿತಿಯನ್ನ ಪಡ್ಕೊಳ್ತೀನಿ. ಅದಕ್ಕೂ ಮುಂಚಿತವಾಗಿ ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ, ಆ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾ ಇದೆ ಸಾವರ್ಕರ್ ಸಮರ. ಸುವರ್ಣಸೌಧದಲ್ಲಿ ಸಾವರ್ಕರ್ ಭಾವಚಿತ್ರ ಅನಾವರಣಕ್ಕೆ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಗಾಂಧೀಜಿ, ಅಂಬೇಡ್ಕರ್ ಸಾಲಿನಲ್ಲಿ ಸಾವರ್ಕರ್ ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ. ಈಗ ಅನಾವರಣ ಮಾಡೋದೊಂದೇ ಬಾಕಿ ಉಳಿದಿರೋದು. ಈಗ ಸುವರ್ಣಸೌಧದಲ್ಲಿ ಸಾವರ್ಕರ್ ಫೋಟೋಗೆ ಕಾಂಗ್ರೆಸ್ ಅಫ್ಕೋರ್ಸ್ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಸ್ಪೀಕರ್ ಕಾಗೇರಿಗೆ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಪತ್ರವನ್ನ ಬರೆದಿದ್ದಾರೆ. ಕುವೆಂಪು, ವಾಲ್ಮೀಕಿ, ಬಸವಣ್ಣ, ಕನಕದಾಸ ಭಾವಚಿತ್ರ ಹಾಕಿ ನೀವು ಅದನ್ನ ಬಿಟ್ಟು ಸಾವರ್ಕರ್ ಫೋಟೋ ಹಾಕಿದಿರಲ್ಲ ಯಾಕೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ಉಪನಾಯಕ ಯುಟಿ ಖಾದರ್ ಅವರು ಟ್ವೀಟ್ ಮಾಡಿದ್ದಾರೆ. ಸದನದಲ್ಲಿ ಏನಾಗ್ತಿದೆ ಎಂಬ ಮಾಹಿತಿ ಶಾಸಕರಿಗೆ ಕೊಡ್ತಾ ಇಲ್ಲ, ಸದನ ಸಲಹಾ ಸಮಿತಿಗೂ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಸ್ಪೀಕರ್ ಕಾಗೇರಿ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದ ಸಾರಾಂಶವನ್ನು ನಾವು ತೋರಿಸ್ತಾ ಇದ್ದೀವಿ. ಸ್ಪೀಕರ್ ಕಾಗೇರಿಗೆ ಪತ್ರದಲ್ಲಿ ಸಿದ್ದರಾಮಯ್ಯ ಉಲ್ಲೇಖ ಮಾಡಿರೋದು, ಈಗ ಸಾವರ್ಕರ್ ಫೋಟೋ ಯಾಕೆ ಹಾಕಿದ್ದೀರಾ, ಅದ್ರ ಬದಲು ಕುವೆಂಪು, ವಾಲ್ಮೀಕಿ, ಬಸವಣ್ಣ, ಕನಕದಾಸ ಇಂಥ ಗಣ್ಯರ ಫೋಟೋವನ್ನ ಹಾಕಿ, ಮಹನೀಯರ ಫೋಟೋವನ್ನ ಹಾಕಿ ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನೊಂದು ಕಡೆ ಯುಟಿ ಖಾದರ್ ಅವರು ಟ್ವಿಟರ್ನಲ್ಲಿ ಆರೋಪ ಮಾಡಿರೋದು, ಸದನದಲ್ಲಿ ಏನಾಗ್ತಿದೆ ಅಂತ ಅಲ್ಲಿ ಬರುವಂತ ಶಾಸಕರಿಗೆ ಮಾಹಿತಿ ಕೊಡ್ತಾ ಇಲ್ಲ, ಸದನ ಸಲಹಾ ಸಮಿತಿ ಅಂತಿದೆ, ಆ ಸಮಿತಿಗೂ ಕೂಡ ಇವರು ಏನು ಮಾಹಿತಿ ಕೊಡ್ತಾ ಇಲ್ಲ, ಬೇಕಾಬಿಟ್ಟಿ ನಡೆಸ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಯುಟಿ ಖಾದರ್ ಅವರು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.